ಆರ್ಯ ಸರ್ ಯಾಕೆ ಇನ್ನೂ ಬಂದಿಲ್ಲ? ಇನ್ನು ಚಿಕ್ಕ ಕೆಲಸ ಮುಗಿಸಿ ಬರ್ತೀನಿ ಅಂದವರು ಫೋನ್ ಸಹ ಪಿಕ್ ಮಾಡ್ತಿಲ್ಲ. ನಾನು ಫೋನ್ ಮಾಡ್ತಿದ್ರು ಯಾವ ಫೋನ್ಗೂ ಸಿಗದೇ ಇರೋಷ್ಟು ಬ್ಯುಸಿ ಆಗೋದಿಯಾ ಗೆಂಡೆ? ಪಕ್ಕಾನಾ? ಆರ್ಯ ಸರ್ ದೇವಸ್ಥಾನಕ್ಕೆ ಹೋಗಿಲ್ವಾ? ಇಲ್ಲ ಸರ್, ಶಾರದಮ್ಮ ಅವರು ಮತ್ತೆ ಅನು ಮೇಡಮ್ ಇಬ್ರು ಹೋಗಿದ್ದಾರೆ. ಆರ್ಯ ಸರ್ ಹೋಗಿಲ್ಲ ಸರ್. ಹಲೋ, ಹಾಯ್ ಸರ್. ಮೀರಾ, ನಿನ್ನೆನೂ ಆಫೀಸಿಗೆ ಬರೋಕ್ಕಾಗಲಿಲ್ಲ, ಇವತ್ತು ಬರೋಕ್ಕಾಗಲ್ಲ. ಆಫೀಸಲ್ಲಿ ಏನೂ ತೊಂದರೆ ಇಲ್ಲ ತಾನೆ? ನೋ ಸರ್, ನೋ ಪ್ರಾಬ್ಲಮ್ ಅಟ್ ಆಲ್. ಡೋಂಟ್ ವರಿ. ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ. ಎಸ್ ಮೀರಾ. ಮೀರಾ, ಅಲ್ಲಿ ಝಂಡೆ ಇದ್ದಾನಲ್ವಾ, ಒಂದು ನಿಮಿಷ ಫೋನ್ ಕೊಡು, ಅವನಿಗೂ ಹೇಳ್ಬಿಡ್ತೀನಿ. ಇರಲಿ ಬಿಡು, ನಾನೇ ಅವನಿಗೆ ಮಾಡ್ತೀನಿ. ಸರ್, ಜೇಂಡೇಲೆಲ್ಲೂ ಇಲ್ಲ. ಐ ಥಿಂಕ್ ಅವರಿನ್ನೂ ಆಫೀಸಿಗೆ ಬಂದಿಲ್ಲ. ಇಟ್ಸ್ ಓಕೆ ಮೀರಾ, ಆಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಸಿ ಯು ಮೀರಾ. ಸಿ ಯು ಸರ್, ಟೇಕ್ ಕೇರ್. ನಾನು ಯಾವ ಕ್ಷಣ ಎಲ್ಲಿದ್ದೀನಿ ಅನ್ನೋ ವಿವರನ ಬೆರಳಿನ ತುದಿಲಿ ಇಟ್ಕೊಂಡಿರ್ತಾನೆ, ಆದರೆ ಇವನೆಲ್ಲಿರ್ತಾನೆ ಅನ್ನೋ ಸುಳಿವು ಸಹ ನನಗೆ ಬಿಟ್ಕೊಡಲ್ಲ. ನಿನ್ನೆ ಅವಳು ನನಗೆ ಹೇಗ್ ಧಮಕಿ ಹಾಕಿದ್ಲು ಗೊತ್ತಾ? ನೀನೇನಾದ್ರೂ ಕೇಳಿಸ್ಕೊಂಡಿದ್ರೆ ಬೆಚ್ಚ ಬಿದ್ದ್ಬಿಡ್ತಾ ಇದ್ದೆ. ಥೇಟ್ ರಾಜನಂದಿನಿ ತರಾನೆ ಅವಳು ನಾಟಕ ಆಡ್ತಾ ಇದ್ದಾಳೆ. ಬೇಕಾದ್ರೆ ನೋಡ್ತಾ ಇರು, ಈ ಆಸ್ತಿ ನಿನ್ ಕೈಗೆ ಸಿಗಲ್ಲ. ಏನೋ ಒಂದು ಡ್ರಾಮಾ ಮಾಡಿ ತಡೀತಾಳೆ. ಈಗ ನಿನ್ಗೇನು ಉಳ್ದಿಲ್ಲ, ನೀನ್ ಪ್ರೀತಿಸೋಳು ನಿನ್ನ ಹತ್ರ ಉಳ್ದಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅವಳೇ ರಾಜನಂದಿನಿ. ಕೊಂದ್ಬಿಡು ಅನುನ. ಬಹುಶಃ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿರೋದನ್ನೆಲ್ಲ ನಿನ್ನ ಹತ್ರ ಮಾತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ದೇವ್ರೆ. ನನಗೆ ನಾನೇ ರಾಜನಂದಿನಿ ಅಂತ ಗೊತ್ತಾಗಿ ಇನ್ಮುಂದೆ ನನ್ನ ಜೀವನದ ಉದ್ದೇಶ ಏನು ಅಂತ ಅರ್ಥ ಆಗ್ತಿದ್ದ ಹಾಗೆ ಈಗ ನನ್ನನ್ನು ನಂಬ್ಕೊಂಡು ಇನ್ನೊಂದು ಜೀವ ಬರ್ತಿದೆ. ಈ ವಿಷಯನ ಖುಷಿಯಿಂದ ಎಲ್ಲರ ಹತ್ರನೂ ಹೇಳ್ಕೋಬೇಕಿತ್ತು, ಆದರೆ ನಾನು ಅದನ್ನ ಮಾಡೋ ಸ್ಥಿತಿಲಿಲ್ಲ. ನಾನು ಮಾಡ್ತಿರೋದು ಸರಿನೇ ಅನ್ನೋ ನಂಬಿಕೆಯಲ್ಲೇ ಮುಂದೆ ನಡೀತಿದ್ದೀನಿ. ನಾನು ಸದಾ ಸರಿಯಾದ ದಾರಿಲೇ ನಡೆಯೋ ಹಾಗೆ ನನ್ನ ಜೊತೆಗಿದ್ದು ನಡೆಸು ದೇವ್ರೆ. ಅನು, ಪೂಜೆ ಮಾಡಿಸೋಣ ಅಂದರೆ ಆರ್ಯ ಇನ್ನೂ ಬಂದಿಲ್ವಲ್ಲ, ಎಲ್ಲಿದ್ದಾನಂತೆ? ನಾನು ಕಾಲ್ ಟ್ರೈ ಮಾಡಿದೆ ಅಮ್ಮ, ಅವ್ರಿಗೆ ರೀಚ್ ಆಗಲಿಲ್ಲ. ನಾನು ಇನ್ನೊಂದು ಸತಿ ಕಾಲ್ ಟ್ರೈ ಮಾಡಿ ಬರ್ತೇನೆ.
ಕಣ್ಣೆರಡಾದ್ರು ಗ್ರಹಿಸೋ ಬುದ್ಧಿ ಎರಡಾಗ್ಬಾರ್ದು ಮಗಳ. ಜೋಗ್ತವ ಬೆರಳು ಸಡಿಲ ಆದ್ರ ಬೊಗ್ಸೆಲಿ ನೀರು ಉಳಿವಲ್ದು ಮಗಳ. ಆಗ ಬುದ್ಧಿ ಸಡಿಲ ಆದ್ರ ನೆಮ್ಮದಿ ಉಳಿವಲ್ದು. ಗೊಂದಲದ ಕೈಗ ನಿನ್ನ ಭಾವನೆಗಳನ್ನ ಕೊಡಬೇಡ. ಇದು ತೀರ್ಮಾನ ಮಾಡೋ ಹೊತ್ತಲ್ಲ ಮಗಳ, ಪ್ರಾಣಗಳನ್ನ ಉಳಿಸ್ಕೊಳ್ಳೋ ಹೊತ್ತು. ಅಂದ್ರೆ ಅವ್ವ ಇಲ್ಲಿ ಯಾರಿಗಾದ್ರೂ ಅಪಾಯ ಇದೆಯಾ? ನಾನು ಏನ್ ಮಾಡ್ಬೇಕು? ಗೂಡು ಸೇರ್ಬೇಕು. ಇದನ್ನ ಈ ತಾಯಿ ಹೇಳಕತ್ಯಾಳ. ಈಕಿ ನಿನ್ ಜೋಡಿ ಅದಾಳ. ಆದ್ರ ಜೋಪಾನ ಮಾಡ್ಕೊಳ್ಳೋದು ನಿನ್ನ ಕೈನಾಗೈತಿ ಮಗಳ, ನಿನ್ ಕೈನಾಗೈತಿ. ಜೋಪಾನ ಮಗಳ, ಜೋಪಾನ. ಅಂದ್ರೆ ಅವ್ವ ಇಲ್ಲಿ ಅಪಾಯ ಇದೆ ಅಂತ ಹೇಳ್ತಿದ್ಯಾವ? ತಾಯಿ ಆಶೀರ್ವಾದ ನಿನಗೈತ ಮಗಳ. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ಉಧೋ 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 ಎಲ್ಲಮ್ಮ. ಪ್ರಾಣಗಳನ್ನ ಉಳಿಸ್ಕೊಳ್ಳೋ ಹೊತ್ತು. ಇವಳು ನಿಮಗೆ ಗೊತ್ತು, ಆದರೂ ಯಾಕೆ ಫೋಟೋ ತೋರಿಸ್ತಿದ್ದೀನಿ ಗೊತ್ತಾ? ಯಾವುದೇ ಡೌಟ್ ಇರಬಾರ್ದು, ಕನ್ಫರ್ಮೇಷನ್ ಇದೆ. ಇನ್ನೊಂದ್ಸಲ ಫೋಟೋ ಸರಿಯಾಗಿ ನೋಡ್ಕೊಳ್ಳಿ. ಈಗ ಇವಳು ದೇವಸ್ಥಾನದಲ್ಲಿದ್ದಾಳೆ. ನೀವು ಹೋಗಿ ಅವಳನ್ನ ದೇವ್ರ ಪಾದಕ್ಕೆ ಸೇರಿಸಬೇಕು. ಏನ್ರೋ ಹಾಗೆ ಮುಖ ನೋಡ್ಕೊಳ್ತಿದ್ದೀರಾ? ಅವಳಿಗೆ ಮತ್ತೆ ವಾಪಸ್ ಮನೆಗೆ ಹೋಗ್ಬಾರ್ದು. ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಹೋಗಿ ಕೆಲಸ ಮುಗಿಸಿ. ಸರಿ ಸರ್. ಓಯ್ ಬಟ್ರ. ಗೊತ್ತಾಗ್ತಿದೆ, ಬಹಳ ವ್ಯತ್ಯಾಸ ಗೊತ್ತಾಗ್ತಿದೆ ಚಿಂಟೆ. ಎಲ್ಲ ಹಿಂದೆ ಮಾಡಿದ ಕರ್ಮ ಫಲ ಬಿಡದೆ ಕಾಡ್ತಿದೆ. ನೆಮ್ಮದಿಯಾಗಿ ನಿದ್ದೆ ಬರೋದಕ್ಕೆ ಹೇಗೆ ಸಾಧ್ಯ? ಆರ್ಯ ಸರ್ ಹತ್ರ ನೀವು ನನ್ನ ಬಗ್ಗೆ ದೂರ ಹೇಳಿದ್ರು, ನಾನು ನಿಮ್ಮ ಬಗ್ಗೆ ದೂರ ಹೇಳಿದ್ರು, ಆರ್ಯ ಸರ್ ಕಣ್ಣಲ್ಲಿ ಹಾಳಾಗೋದು ನಿಮ್ಮ ಇಮೇಜ್. ಏನು ಹೇಳ್ದೆ ಹೇಳಿ? ಬಿ ಕೇರ್ಫುಲ್. ಇವತ್ತು ಅನು ಹಾಗೂ ರಾಜನಂದಿನಿ ಇಬ್ಬರಿಂದಲೂ ಆರ್ಯನಿಗೆ ಪರ್ಮನೆಂಟ್ ಆಗಿ ಮುಕ್ತಿ ಕೊಡಿಸ್ತೀನಿ. ನಿನ್ನ ಭಾವನೆಗಳನ್ನ ಕೊಡಬೇಡ. ಇದು ತೀರ್ಮಾನ ಮಾಡೋ ಹೊತ್ತಲ್ಲ ಮಗಳ, ಪ್ರಾಣಗಳನ್ನ ಉಳಿಸ್ಕೊಳ್ಳೋ ಹೊತ್ತು. ಜೋಗ್ತವ ಯಾಕೆ ಹಾಗಂದ್ರು? ಪ್ರಾಣಗಳನ್ನ ಉಳಿಸ್ಕೊಳ್ಳೋ ಹೊತ್ತು ಅಂತಂದ್ರೆ ಯಾರ
ಪ್ರಾಣಕ್ಕೆ ಯಾರಿಂದ ಅಪಾಯ ಇದೆ? ಅಮ್ಮ, ನೀವೆಲ್ಲರೂ ಹೋಗಿರಿ, ನನಗೊಂದು ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಲೋ ಸರ್. ಬರ್ತಾ ಇದ್ದೀನಿ ನಾನು, ಕ್ಷಮಿಸು, ಸ್ವಲ್ಪ ತಡ ಆಯಿತು. ಇಲ್ಲ ಸರ್, ನೀವು ಬರಬೇಡಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದೆ. ಅರೆ ಯಾಕನು, ಏನಾಯ್ತು? ಅದು ಸರ್, ಇಲ್ಲಿ ಪೂಜೆ ಎಲ್ಲ ಆಗೋಯ್ತು, ನಾವಿನ್ನೇನು ಹೊರಡ್ತೀವಿ. ಕ್ಷಮಿಸೋನು, ನಾನು ಸ್ವಲ್ಪ ಬೇಗ ಹೊರಡ್ಬೇಕಿತ್ತೇನೋ. ಇಲ್ಲ ಸರ್, ಪರವಾಗಿಲ್ಲ, ಇನ್ನೊಂದ್ಸಲ ಎಲ್ಲರೂ ಒಟ್ಟಿಗೆ ಬರೋಣ. ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಸಿ ಯು. ಹಾಂ ಸರ್, ಬಾಯ್. ಶಿವು, ಆಫೀಸಿಗೆ ನಡಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನೀವಿಷ್ಟು ಮಾಡಿದ್ದಕ್ಕಿಂತ ಇವತ್ತು ಮಾಡ್ತಿರೋ ಕೆಲಸ ಬಹಳ ಮುಖ್ಯ. ಗನ್ನಿಂದ ಬುಲೆಟ್ ಹೊರಡೋ ಅಷ್ಟೇ ವೇಗವಾಗಿರ್ಬೇಕು, ಅರ್ಥ ಆಯ್ತಾ? ಓಕೆ. ಕೆಲಸ ಮುಗಿಯೋವರೆಗೂ ಯಾರ ಕಣ್ಣಿಗೂ ಕಾಣಿಸ್ದೆ ದೇವಸ್ಥಾನದಲ್ಲೇ ಕೂತಿರ್ಬೇಕು. ಅನುಗೆ ಬುಲೆಟ್ ಬಿದ್ದು ಅವಳು ಕೆಳಗೆ ಬೀಳೋ ಅಷ್ಟರಲ್ಲಿ ಎಲ್ಲರೂ ಮಾಯವಾಗಿರ್ಬೇಕು. ಸರಿ ಸರ್. ಮುಖ್ಯವಾಗಿ ಇದಿಷ್ಟು ಕೆಲಸ ದೇವಸ್ಥಾನದ ಸರೌಂಡಿಂಗ್ನಲ್ಲೇ ಆಗಬೇಕು, ಯಾವುದೇ ಕಾರಣಕ್ಕೂ ಆಚೆ ಹೋಗಬಾರ್ದು. ಇನ್ನೊಂದ್ಸಲ ಗಮನ ಇಟ್ಟು ಕೇಳಿ, ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಆಚೆ ಹೋಗಬಾರ್ದು. ಓಕೆ ಸರ್. ಹೊರಡಿ. ಹಲೋ, ಈಗೆಲ್ಲಿದ್ದಾರೆ? ಸರ್, ಆರ್ಯ ಸರ್ ಆಫೀಸ್ ಕಡೆಗೆ ಹೋಗ್ತಿದ್ದಾರಂತೆ, ಡ್ರೈವರ್ ಕಡೆಯಿಂದ ಗೊತ್ತಾಯ್ತು. ಪಕ್ಕನಾ? ಎಸ್ ಸರ್. ಶಬಾಸ್, ಎಲ್ಲ ನಾನು ಅನ್ಕೊಂಡಾಗೆ ನಡೀತಿದೆ. ಅಮ್ಮ, ಏನಂತೆ? ಅವ್ರು ಬರೋದು ತಡ ಆಗುತ್ತೆ ಅಂತ ನಾನೇ ಬರೋದು ಬೇಡ ಅಂತ ಹೇಳ್ದೆ ಅಮ್ಮ. ಸರಿ, ಪೂಜೆ ಮಾಡ್ಸೋಣವಾ? ಅರ್ಚಕ್ರೆ, ಪೂಜೆ ಮಾಡಿಬಿಡಿ. ನನ್ನ ಮಗಳನ್ನ ಕಳ್ಕೊಂಡು ಮತ್ತೆ ಪಡ್ಕೊಂಡಿದ್ದೀನಿ. ಆಕೆ ಮತ್ತೆ ಸಿಕ್ಳು ಅನ್ನೋ ಸಂತೋಷ ಅನುಭವಿಸೋಕ್ಕೂ ಮೊದಲೇ ಇಂಥ ದೊಡ್ಡ ಆಘಾತನೂ ನನ್ನ ಬದುಕಲ್ಲಿ ಕೊಟ್ಟಿದ್ಯಾ. ನಾನು ನಿಜ ಅಂತ ನಂಬಿದ ಯಾವುದು ನಿಜ ಅಲ್ಲ. ಇದಕ್ಕೆಲ್ಲ ಯಾರ ಕಾರಣನೋ ಅವರ ನಿಜವಾದ ಮುಖವಾಡ ಕಳಚಬೇಕು. ಅವರು ಜಗತ್ತಿನ ಮುಂದೆ ಬರಲೇಬೇಕು.
ಅನು, ದೇವರ ಆಶೀರ್ವಾದ ನಮ್ಮ ಮೇಲಿದೆ. ನಿನ್ನ ಉದ್ದೇಶ ಏನಿದೆಯೋ ಅದನ್ನು ಪೂರೈಸಲೇಬೇಕು. ಬಾಮು, ನೀನ್ ಚಾಕ್ರಿ ಮಾಡೋದೆಲ್ಲ ನಾನು, ಈಗ ನೋಡಿದ್ರೆ ನಿಮ್ಮ ಅಪ್ಪನೇ ಬೇಕು ಅಂತೀಯ ಅಲ್ವಾ? ಹೋಗ್ಲಿ ಬಿಡೆ. ಅನು, ಏನಾಯ್ತು? ಏನಿಲ್ಲ ಅಮ್ಮ. ಬರ್ತೀನಿ. ಭಗವಂತ ಒಳ್ಳೇದು ಮಾಡಲಿ. ನೋಡೋಣವಾ? ಹಲೋ ಹಲೋ, ಯಾರ್ದು? ಆರ್ಯ ಸರ್ ಅಮ್ಮ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಆ ಕಡೆ ಹೋಗಿ ಮಾತಾಡು. ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ. ಸರಿ ಅಮ್ಮ.